ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ನಿಮಗೆ ಒಂದು ಬೆಸ್ಟ್ ರೆಮಿಡಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇದೆ ಅಥವಾ ಬಿಸ್ನೆಸ್ಸಲ್ಲಿ ಗ್ರೋತ್ ಸಿಗ್ತಾ ಇಲ್ಲ, ಜಾಬ್ ಹುಡುಕ್ತಾ ಇದ್ದೀವಿ, ಜಾಬ್ ಸಿಗ್ತಾ ಇಲ್ಲ, ಅಥವಾ ಜಾಬಲ್ಲಿ ಏನು ಇನ್ಕ್ರಿಮೆಂಟ್ ಇಲ್ಲ, ಜಾಬ್ನಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ನಿಮಗೆ ಕರಿಯರ್ ರಿಲೇಟೆಡ್ ಏನೇ ಆಗಿರ್ಬೋದು, ನೀವು ಇದನ್ನು ಕೇಳಿಕೊಂಡು ಈ ಒಂದು ಮಂತ್ರನ ಪಠಣೆ ಮಾಡೋದ್ರಿಂದ ನಾಟ್ ಓನ್ಲಿ ಕರಿಯರ್, ನಿಮಗೆ ಯಾವುದೇ ವಿಷಯದಲ್ಲಿ ನಿಮಗೆ ಕ್ಷೇತ್ರದಲ್ಲಿ ನಿಮಗೆ ಬೇಕು, ಈಗ ಅದರ ಅವಶ್ಯಕತೆ ಇದೆ ಅನ್ನಿಸುತ್ತೋ ಆ ಒಂದು ವಿಷಯದ ಬಗ್ಗೆ ಗಣಪತಿಯಲ್ಲಿ ಮನಸ್ಸಿನಿಂದ ಬೇಡಿಕೊಂಡು ಒಂದು ಗರಿಕೆ ಆದರೆ ಸಾಧ್ಯವಾದರೆ ಒಂದು ಗರಿಕೆ ಅರ್ಪಿಸಿ, ಅಥವಾ ಕೆಂಪು ಹೂವು ಯಾವುದಾದ್ರೂ ಗಣಪತಿಗೆ ಅರ್ಪಿಸ್ಬಿಟ್ಟು, ಫೈನಾನ್ಷಿಯಲಿ ಅಥವಾ ಜಾಬಿಗೋಸ್ಕರ ಕೇಳ್ತಿದ್ರೆ ಒಂದು ಕೆಂಪು ಗುಲಾಬಿನ ಅರ್ಪಿಸ್ಬಿಟ್ಟು ಗಣಪತಿಗೆ ನೀವು ಈ ಒಂದು ಮಂತ್ರನ, ನಾನು ಹೇಳುವಂಥ ಈಗ ಮಂತ್ರನ ನೀವು 108 ಸರಿ ಚಾಂಟ್ ಮಾಡಬೇಕು. ಆ ಮಂತ್ರ ಯಾವುದು ಅಂತ ಹೇಳ್ತೀನಿ. ಸೊ ಅದನ್ನು ನೀವು 11 ದಿವಸ, 5 ದಿವಸ ಅಥವಾ 21 ದಿವಸ ಈ ರೀತಿಯಲ್ಲಿ ನೀವು ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡೋದ್ರಿಂದ ನಿಮಗೆ ಗಣಪತಿಯ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ಜೊತೆಲಿ ಫೈನಾನ್ಷಿಯಲಿ ತುಂಬ ಚೆನ್ನಾಗುತ್ತೆ. ಆ ಮಂತ್ರ ಬಂದುಬಿಟ್ಟು ವಲ್ಲಭಂ ಗಜಾನನಂ ಏಕದಂತಂ. ಈ ಮಂತ್ರನ ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡಬೇಕು. ಹೇಗೆ ಅಂದರೆ ವಲ್ಲಭಂ ಗಜಾನನಂ ಏಕದಂತಂ, ವಲ್ಲಭಂ ಗಜಾನನಂ ಏಕದಂತಂ. ಈ ರೀತಿ ಒಂದು ಸರಿ, ಅದು ಒಂದು ಲೈನ್ ಆದಾಗ ಒಂದು ಸರಿ ಅಂತ ಅನ್ಕೋಬೇಕು. ಈ ಥರ 108 ಸರಿ ದಿನ 21 ದಿವಸ ಸಂಕಲ್ಪ ಮಾಡ್ಕೊಳ್ಳಿ, ಅಥವಾ 11 ದಿವಸ ನಿಮ್ಮ ಶಕ್ತಾನುಸಾರ ನೀವು ಸಂಕಲ್ಪ ಮಾಡ್ಕೊಂಡು ಅಷ್ಟು ದಿವಸದಲ್ಲಿ ನೆರವೇರಲಿ ಅಂತ ದೇವರ ಹತ್ರ ಬೇಡಿಕೊಂಡು, ನೀವು ಜಾಬ್ ಹುಡುಕ್ತಾ ಇದ್ದರೆ ಅಷ್ಟು ದಿನದೊಳಗಡೆ ಸಿಗಲಿ ಅಂತ ಕೇಳ್ಕೊಳ್ಳಿ. ಅಥವಾ ಫೈನಾನ್ಷಿಯಲಿ ನಿಮಗೆ ಏನಾದರೂ ಗ್ರೋತ್ ಬೇಕು, ಅಥವಾ ಬಿಸ್ನೆಸ್ ಚೆನ್ನಾಗಬೇಕು ಅಂದರೆ ಇಷ್ಟು ದಿವಸದ ತನಕ ನಾನು ಚಾಂಟ್ ಮಾಡ್ತೀನಿ ಅಂತ ಕಂಟಿನ್ಯೂಸ್ ಆಗಿ ಶ್ರದ್ಧಾ ಭಕ್ತಿಯಿಂದ 21 ದಿವಸ ಅಂದರೆ 21 ದಿವಸ ನೀವು ಮಾಡಲೇಬೇಕು. ಆ ರೀತಿಯಾಗಿ ಸಂಕಲ್ಪ ಪೂರ್ವಕವಾಗಿ ಇದನ್ನು ಮಾಡ್ಕೊಳ್ಳಿ. 21 ದಿವಸದಲ್ಲಿ ನಿಮಗೆ ನಿಜವಾಗ್ಲೂ ರಿಸಲ್ಟ್ ಸಿಗುತ್ತೆ. ಟೆಸ್ಟ್ ಆ್ಯಂಡ್ ಪ್ರೂವ್ಡ್ ಅಂತಾರಲ್ಲ, ಆ ಥರ ಟೆಸ್ಟ್ ಮಾಡಿ ಪ್ರೂವ್ ಆಗಿರುವಂಥದ್ದು. ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ, ಈ ಮಂತ್ರದ ಬಗ್ಗೆನೂ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರಾಗೆ ನಾನು ಹೇಳ್ತಾ ಇರೋದು ಕನ್ನಡದಲ್ಲಿ, ಮೇ ಬಿ ನನಗೆ ಗೊತ್ತಿರಾಗ ನಾನೇ ಫಸ್ಟ್ ಟೈಮ್. ಯಾಕಂದರೆ ತುಂಬ ಇದು ಬೇರೆ ಕಡೆ ಎಲ್ಲ ತುಂಬ ಪ್ರಚಲಿತ ಇದೆ. ಬಟ್ ಈಗ ನನಗೆ ಗೊತ್ತಿರೋಗೆ ನಾನು ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿ ತಿಳ್ಕೊಂಡ್ಮೇಲೆ ನಾನು ಅದರದ್ದು ಉಪಯೋಗ ತೊಗೊಂಡ್ಮೇಲೆ ನಾನು ನಿಮ್ಮ ಹತ್ರ ಮತ್ತೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಒಬ್ಬರು ಮಾಡಿ ಈ ಥರ ವೀಡಿಯೋ ಹಾಕಿದ್ದಾರೆ. ಸೊ ತುಂಬ ಜನಕ್ಕೆ ಜಾಬ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ತುಂಬ ಈ ರೀತಿಯಾಗಿ ಒಳ್ಳೆ ಪ್ರಸಿದ್ಧಿನೇ ಪಡೆದಿದೆ ಈ ಒಂದು ಮಂತ್ರ. ಸೊ ಯಾರು ಕೂಡ ಡೌಟಲ್ಲಿ ಮಾಡೋಕ್ಕೆ ಹೋಗಬೇಡಿ. ಮನಸ್ಸಿನಲ್ಲಿ ಭಕ್ತಿ, ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡಿ. ನಿಮಗೆ ಯಾವ ಕ್ಷೇತ್ರದಲ್ಲಿ, ನಾನು ಫೈನಾನ್ಷಿಯಲಿ ಅಂತ ಹೇಳಿದೆ, ಎಷ್ಟೋ ಜನಕ್ಕೆ ಇವಾಗ ಜಾಬ್ ಹುಡುಕ್ತಿರ್ತೀರ, ಜಾಬ್ ಸಿಗ್ತಿರಲ್ಲ, ಬಿಸ್ನೆಸ್ಸಲ್ಲಿ ಗ್ರೋತ್ ಇರಲ್ಲ. ತುಂಬ ಜನ ಅದನ್ನೇ ಕೇಳ್ಕೊಳ್ಳೋದು. ಆರೋಗ್ಯಕ್ಕೂ ಕೇಳ್ಕೊಬೋದು, ವಿದ್ಯಾಬುದ್ಧಿಗೋಸ್ಕರ ಕೇಳ್ಕೊಳ್ಬೋದು. ಯಾವುದೇ ಒಂದು ಕ್ಷೇತ್ರಕ್ಕಾದರೂ ನೀವು ಕೇಳಿಕೊಂಡು ಈ ಒಂದು ಮಂತ್ರನ 108 ಸರಿ 21 ದಿವಸ ಅಥವಾ 11 ದಿವಸ ನಿಮಗೆ ಹೇಗಿರುತ್ತೋ ಆ ಥರ ಶಕ್ತ್ಯಾನುಸಾರ ನೀವು ಇದನ್ನು ಚಾಂಟ್ ಮಾಡಿ. ಅದರಲ್ಲೂ ಇವಾಗ ಸಂಕಷ್ಟ ಆಗಿರೋದ್ರಿಂದ ಇವತ್ತಿಂದ ಸ್ಟಾರ್ಟ್ ಮಾಡಿ ಅನ್ನೋಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲ ಇಷ್ಟು ಮಂಗಳವಾರ ಅಂತ ಕೂಡ ನೀವು ಮಾಡ್ಕೊಳ್ಬೋದು, ನಿಮ್ಗೆ ಹೇಗೆ ಅನಿಸುತ್ತೋ ಅನುಕೂಲ ಆ ರೀತಿಯಾಗಿ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಮಿರಾಕ್ಯುಲಸ್ ಮಂತ್ರ ಅಂತ ಹೇಳ್ಬೋದು. ವಲ್ಲಭಂ ಗಜಾನನಂ ಏಕದಂತಂ. ಇದನ್ನು 108 ಸರಿ ಚಾಂಟ್ ಮಾಡಿಕೊಂಡು ನಿಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.